ಪ್ರತಿಯೊಬ್ಬ ಹುಡುಗನ ಸಕ್ಸಸ್ಫುಲ್ ಲೈಫ್ ಸ್ಟೋರಿಯಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಹೀನ ಕೃತ್ಯ, ಕ್ರೂರವಾದ ಕೃತ್ಯ ಮಾಡುತ್ತಿದ್ದ ಜೆಫ್ರಿ ಎಪ್ಸ್ಟೀನ್ ಅಂತ ಹೇಳ್ತಿದ್ದ ಅವನ ಹಿಂದ್ಗಡೆ ಒಂದು ಬ್ಯಾಕ್ ಬೋನ್ ಆಗಿ ಒಂದು ಹುಡುಗಿ ಇದ್ದಾಳೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗ್ತದ ಗೈಸ್? ಎಸ್ ಗೈಸ್, ಜೆಫ್ರಿ ಎಪ್ಸ್ಟೀನ್ ಮಾಡುತ್ತಿದ್ದ ಕ್ರೈಮ್ ನಲ್ಲಿ ಅವನೊಬ್ಬನಲ್ಲ, ಅವನ ಜೊತೆ ಒಂದು ಪಾರ್ಟ್ನರ್ ಆಗಿದ್ದ ಗಿಸ್ಲಿನ್ ಮ್ಯಾಕ್ಸ್ವೆಲ್ ಅಂತ ಹೇಳುವವರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ನೋಡ್ತಾ ಹೋಗುವ. ಈ ತರ ಒಂದು ಇಂಟ್ರೆಸ್ಟೆಡ್ ವಿಡಿಯೋ ಅನ್ನು ನೀವು ಒಂದು 10 ನಿಮಿಷದಲ್ಲಿ ನೋಡ್ಬೇಕಾದ್ರೆ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಲೋ ಎವ್ರಿವನ್, ನನ್ನ ಹೆಸರು ರಕ್ಷಿತ್ ರವೀಂದ್ರ. ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ಆಫ್ ಆಲ್, ಗಿಸ್ಲಿನ್ ಮ್ಯಾಕ್ಸ್ವೆಲ್ ಅನ್ನೋರು ಯಾರು ಅಂತ ನೋಡುವ. ಇವರು ಬಂದ್ಬಿಟ್ಟು ಡಿಸೆಂಬರ್ 25, 1961 ಫ್ರಾನ್ಸ್ ನಲ್ಲಿ ಬಂದ್ಬಿಟ್ಟು ಹುಟ್ಟುತ್ತಾರೆ. ಹುಟ್ಟುವಾಗಲೇ ತುಂಬಾ ರಿಚ್, ವೆಲ್ತಿಯೆಸ್ಟ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಇವರು ಫ್ರಾನ್ಸ್ ನಿಂದ ನೆಕ್ಸ್ಟ್ ಯುಕೆ ಗೆ ಬಂದು ಶಿಫ್ಟ್ ಆಗಿ ಅವರ ಫ್ಯಾಮಿಲಿ ಬಿಸ್ನೆಸ್ ಎಲ್ಲ ಯುಕೆ ಅಲ್ಲಿ ನಡೀತಿರ್ತದೆ. ಸೊ ಯುಕೆ ಗೆ ಬಂದು ಶಿಫ್ಟ್ ಆಗ್ತಾರೆ. ಅವರ ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ಎಲ್ಲ ಯುಕೆ ಅಲ್ಲಿ ಆಗ್ತದೆ. ಮ್ಯಾಕ್ಸ್ವೆಲ್ ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ, ತಂದೆ ಹೆಸರು ಬಂದ್ಬಿಟ್ಟು ರಾಬರ್ಟ್ ಮ್ಯಾಕ್ಸ್ವೆಲ್ ಅಂತ. ಯುನೈಟೆಡ್ ಕಿಂಗ್ಡಮ್ ನ ಒಂದು ಮೀಡಿಯಾ ಬಿಸ್ನೆಸ್ ಮ್ಯಾನ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಮಾಡುತ್ತಿದ್ದ ಒಂದು ದೊಡ್ಡ ರಿಚೆಸ್ಟ್, ವೆರಿ ರಿಚ್ ಬಿಸ್ನೆಸ್ ಮ್ಯಾನ್. ಅಂಡ್ ಪೊಲಿಟಿಕಲಿ ಬಂದ್ಬಿಟ್ಟು ತುಂಬಾ ಕನೆಕ್ಟ್ ಆಗಿರ್ತಾರೆ. ತುಂಬಾ ಒಂದು ಇನ್ಫ್ಲುಯೆನ್ಸ್ ಇರುವ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಹುಟ್ಟಿರ್ತಾರೆ ಗಿಸ್ಲಿನ್ ಮ್ಯಾಕ್ಸ್ವೆಲ್. ಗಿಸ್ಲಿನ್ ಮ್ಯಾಕ್ಸ್ವೆಲ್ ನ ಲೈಫ್ ನಲ್ಲಿ ಅವನ ತಂದೆ ಬಂದ್ಬಿಟ್ಟು ದೊಡ್ಡ ಇಂಪಾರ್ಟೆಂಟ್ ರೋಲ್ ಮಾಡಿರ್ತಾರೆ. ಬಿಕಾಸ್ ಗಿಸ್ಲಿನ್ ಮ್ಯಾಕ್ಸ್ವೆಲ್ ನ ಒಂದು ಟರ್ನಿಂಗ್ ಪಾಯಿಂಟ್ ಅವಳ ತಂದೆ ಡೆತ್ ನ ನಂತರ ನಡೀತದೆ. 1991ರಲ್ಲಿ ಒಂದು ಪ್ರೈವೇಟ್ ಆಕ್ಟ್ ನಲ್ಲಿ ಸಮುದ್ರದಲ್ಲಿ ಅವರು ಹೋಗ್ತಿರುವಾಗ ಅವಳ ಗಿಸ್ಲಿನ್ ಮ್ಯಾಕ್ಸ್ವೆಲ್ ನ ತಂದೆ ಬಂದ್ಬಿಟ್ಟು ಒಂದು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ. ಆ ಆಕ್ಸಿಡೆಂಟ್ ಬಂದ್ಬಿಟ್ಟು ಮಿಸ್ಟೀರಿಯಸ್ ಆಗಿ ನಡೀತದೆ. ಅಂಡ್ ಅವರ ಡೆತ್ ಕೂಡ ಒಂದು ಮಿಸ್ಟೀರಿಯಸ್ ಡೆತ್ ಆಗಿರ್ತದೆ. ಮ್ಯಾಕ್ಸಿಮಮ್ ಆಗಿ ಎಲ್ಲಾ ರಿಚೆಸ್ಟ್ ಮ್ಯಾನ್ಸ್ ಒಂದು ಲೂಪ್ ಹೋಲ್ ಯೂಸ್ ಮಾಡಿ ದುಡ್ಡು ಮಾಡ್ತಾರೆ, ಫ್ರಾಡ್ ಮಾಡಿ ದುಡ್ಡು ಮಾಡ್ತಾರೆ. ಅದೇ ರೀತಿ ಮ್ಯಾಕ್ಸ್ವೆಲ್ ನ ತಂದೆಯ ಡೆತ್ ನಂತರ ಅವರು ಮಾಡುತ್ತಿದ್ದ ಫ್ರಾಡ್, ಫೈನಾನ್ಷಿಯಲ್ ಫ್ರಾಡ್ ಅದು ಎಕ್ಸ್ಪೋಸ್ ಆಗ್ತದೆ. ಮ್ಯಾಕ್ಸ್ವೆಲ್ ನ ಫ್ಯಾಮಿಲಿಯ ಬಗ್ಗೆ ಜನರಲ್ಲಿ ನೆಗೆಟಿವ್ ಟಾಕ್ ಹರಡ್ತದೆ. ಅಂಡ್ ಇಡೀ ಕಂಪನಿಯ ಕೊಲಾಪ್ಸ್ ಆಗ್ತದೆ, ಇವರ ರೆಪ್ಯುಟೇಷನ್ ಹಾಳಾಗ್ತದೆ. ಸೊ ಮ್ಯಾಕ್ಸ್ವೆಲ್ ನ ಒಂದು ಲೈಫ್ ನ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿ ನಡೀತದೆ. ಬಿಕಾಸ್ ಹುಟ್ಟುವಾಗಲೇ ಮ್ಯಾಕ್ಸ್ವೆಲ್ ಬಂದು ಸೂಪರ್ ರಿಚ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದ್ತಿದ್ಲು. ಅಂಡ್ ಫ್ಯಾಮಿಲಿಗೆ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಉಂಟು. ಸೊ ಇದೆಲ್ಲ ಅವರ ಫೈನಾನ್ಷಿಯಲ್ ಫ್ರಾಡ್ ಎಕ್ಸ್ಪೋಸ್ ಆದಾಗ, ಇದೆಲ್ಲ ರೆಪ್ಯುಟೇಷನ್ ಹಾಳಾದಾಗ, ಸೊ ದಟ್ಸ್ ದ ರೀಸನ್ ಯುಕೆ ಅಲ್ಲಿ ಇರ್ಲಿಕ್ಕೆ ಕಂಫರ್ಟ್ ಆಗುದಿಲ್ಲ ಅಲ್ಲ. ಅದಕ್ಕಾಗಿ ಅವರು 1990ರಲ್ಲಿ ಅಮೆರಿಕದಲ್ಲಿ ಇರುವ ನ್ಯೂಯಾರ್ಕ್ ಗೆ ಬಂದ್ಬಿಟ್ಟು ಮೂವ್ ಆನ್ ಆಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮೂವ್ ಆನ್ ಆಗ್ತಾರೆ. ಆಫ್ಟರ್ ದಟ್ ನ್ಯೂಯಾರ್ಕ್ ನಲ್ಲಿ ಒಂದು ಸೋಷಿಯಲ್ ಸರ್ಕಲ್ ನಲ್ಲಿ ಮ್ಯಾಕ್ಸ್ವೆಲ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಆಗಿ ಜೆಫ್ರಿ ಎಪ್ಸ್ಟೀನ್ ಅನ್ನು ನೋಡ್ತಾರೆ. ಆಲ್ರೆಡಿ ಸಣ್ಣ ಮಟ್ಟಿಗೆ ಬಂದು ಫ್ರಾಡ್ ಮಾಡಿ, ಟ್ರಾಫಿಕಿಂಗ್ ಮಾಡಿ ಹಣ ಮಾಡ್ತಿದ್ದ ಜೆಫ್ರಿ ಎಪ್ಸ್ಟೀನ್ ಬಂದ್ಬಿಟ್ಟು ಮ್ಯಾಕ್ಸ್ವೆಲ್ ನ ಕಣ್ಣಿಗೆ ಬಂದ್ಬಿಟ್ಟು ಸೂಪರ್ ರಿಚ್ ಆಗಿ ಒಂದು ಹೀರೋ ತರ ಕಾಣ್ತಾರೆ. ನಂತರ ಮ್ಯಾಕ್ಸ್ವೆಲ್ ಅಂಡ್ ಜೆಫ್ರಿ ಎಪ್ಸ್ಟೀನ್ ಬಂದ್ಬಿಟ್ಟು ತುಂಬಾ ಕ್ಲೋಸ್ ಆಗ್ತಾರೆ. ಅವನು ಎಪ್ಸ್ಟೀನ್ ಮಾಡುತ್ತಿದ್ದ ಒಂದು ಫ್ರಾಡ್ ಕೆಲಸವನ್ನು ಸಿಸ್ಟಮ್ಯಾಟಿಕ್ ಆಗಿ ಒಂದು ದೊಡ್ಡ ಗ್ಲೋಬಲ್ ಲೆವೆಲ್ ಗೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ದವರು ಗಿಸ್ಲಿನ್ ಮ್ಯಾಕ್ಸ್ವೆಲ್. ಬಿಕಾಸ್ ಮ್ಯಾಕ್ಸ್ವೆಲ್ ಬಂದ್ಬಿಟ್ಟು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿರ್ತಾಳೆ. ಅವಳಿಗೆ ಸೆಲೆಬ್ರಿಟೀಸ್, ಪೊಲಿಟಿಷಿಯನ್ಸ್, ಮಿಲಿಯನರ್ಸ್ ಎಲ್ಲರ ಪರಿಚಯ ಇರ್ತದೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವಳು ಜೆಫ್ರಿ ಎಪ್ಸ್ಟೀನ್ ಮಾಡುತ್ತಿದ್ದ ಆ ಫ್ರಾಡ್, ಆ ಕ್ರೈಮ್ ಗೆ ಬ್ಯಾಕ್ ಬೋನ್ ಆಗಿ ನಿಲ್ತಾರೆ. ಅಷ್ಟೇ ಅಲ್ಲದೆ ಈ ಫ್ರಾಡ್ ಅನ್ನು ಗ್ಲೋಬಲ್ ಲೆವೆಲ್ ಗೆ ಮಾಡ್ಬೇಕಂತ ಒಂದು ಸಿಸ್ಟಮ್ಯಾಟಿಕ್ ರೂಲ್ ಅನ್ನು ಮಾಡಿ ಮೇಂಟೈನ್ ಮಾಡ್ತಿದ್ದವಳೆ ಈ ಮ್ಯಾಕ್ಸ್ವೆಲ್. ಬಿಕಾಸ್ ಕೋರ್ಟಿನ ಪ್ರಕಾರ, ಕೋರ್ಟ್ ಅಂತ ಹೇಳ್ತಾರೆ ಅಂದ್ರೆ ಎಪ್ಸ್ಟೀನ್ ಫೈಲ್ಗೆ ಮೈನ್ಲಿ ಬೇಕಾದದ್ದು ಸಣ್ಣ ಸಣ್ಣ ಮಕ್ಕಳು. ಅವರನ್ನು ಬಂದುಬಿಟ್ಟು ಮ್ಯಾಕ್ಸ್ವೆಲ್ ಯಾರಿಗೆ ಹಣದ ಇಂಪಾರ್ಟೆನ್ಸ್ ಎಲ್ಲ ಇದೆ ಅವರಿಗೆ ಹೋಗಿ ಮೈಂಡ್ ವಾಶ್ ಮಾಡಿ ಹಣದ ಆಸೆಯನ್ನು ತೋರಿಸಿ, ನಿಮ್ಗೆ ಕೆಲಸ ಇದೆ ಎಪ್ಸ್ಟೀನ್ ಐಲ್ಯಾಂಡ್ ಅಲ್ಲಿ ಬಂದು ಒಂದು ಕೆಲಸ ಇದೆ, ನೀವು ಬಂದು ಸೆಲೆಬ್ರಿಟೀಸ್, ಪೊಲಿಟಿಷಿಯನ್ಸ್, ಹಣ ಎಲ್ಲ ಇರುವವರಿಗೆ ನೀವು ಸಹಾಯ ಉಪಕಾರ, ನೀವು ಅವರೊಟ್ಟಿಗೆ ಕೆಲಸ ಮಾಡಿದ್ರೆ ನಿಮ್ಗೆ ಅವರು ಪೇ ಮಾಡ್ತಾರೆ ಅಂತ ಹೇಳಿ ನಂಬಿಕೆಯನ್ನು, ಒಂದು ಟ್ರಸ್ಟ್ ಅನ್ನು ಬಿಲ್ಡ್ ಮಾಡಿ ಎಪ್ಸ್ಟೀನ್ ಐಲ್ಯಾಂಡ್ ಗೆ ಬಂದ್ಬಿಟ್ಟು ಆ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಬರ್ತಾಳೆ. ಬಿಕಾಸ್ ಯಾವುದೇ ಒಂದು ವಿಷಯದಲ್ಲಿ ಒಂದು ಹುಡುಗ ಹೇಳುವುದಕ್ಕಿಂತ ಒಂದು ಹುಡುಗಿ ಹೇಳಿದ್ರೆ ನಮ್ಗೊಂದು ಟ್ರಸ್ಟ್ ಬಿಲ್ಡ್ ಆಗ್ತದೆ. ಸೊ ಆ ಟ್ರಸ್ಟ್ ಅನ್ನು ತಪ್ಪಾಗಿ ಯೂಸ್ ಮಾಡಿಕೊಂಡ ಅವಳು ಈ ಎಪ್ಸ್ಟೀನ್ ಫೈಲ್ಸ್ ನ ಒಂದು ಕ್ರೈಮ್ ಗೆ ದೊಡ್ಡ ಬ್ಯಾಕ್ ಬೋನ್ ಆಗಿ ನಿಲ್ತಾಳೆ. ಅಂಡ್ ಜೆಫ್ರಿ ಎಪ್ಸ್ಟೀನ್ ಗೆ ಬಂದ್ಬಿಟ್ಟು ಸೆಲೆಬ್ರಿಟೀಸ್, ಮಿಲಿಯನರ್ಸ್ ಇವರೊಟ್ಟಿಗೆ ಜೊತೆ ಎಲ್ಲ ಮೀಟಿಂಗ್ ಅನ್ನೆಲ್ಲ ಅರೇಂಜ್ ಮಾಡ್ತಿದ್ಲು. ಅಂಡ್ ಟ್ರಾವೆಲ್ಸ್, ಪ್ರಾಪರ್ಟಿ ಖರೀದಿಸಲಿಕ್ಕೆ ಈ ತರ ಎಲ್ಲ ಮೇಂಟೈನ್ ಮಾಡ್ತಿದ್ದವಳೆ ಮ್ಯಾಕ್ಸ್ವೆಲ್. ಅಷ್ಟೇ ಅಲ್ಲದೆ ವಿಕ್ಟಿಮ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಒಂದು ಎನ್ಕರೇಜ್ ಮಾಡ್ತಿದ್ಲು. ನೀವು ಇನ್ನೂ ಬೇರೆ ಮೈನರ್ಸ್, ಹೆಣ್ಣು ಮಕ್ಕಳನ್ನೆಲ್ಲ ನೀವು ಕರ್ಕೊಂಡು ಬಂದ್ರೆ ನಿಮ್ಗೆ ನಾವು ಪೇ ಮಾಡ್ತೇವೆ, ಅವರಿಗೆ ಸಹ ನಾವು ಪೇ ಮಾಡ್ತೇವೆ ಅಂತ ಒಂದು ಎನ್ಕರೇಜ್ ಮಾಡಿ ಟ್ರಸ್ಟ್ ಬಿಲ್ಡ್ ಮಾಡ್ತಿದ್ಲು. ಇಷ್ಟು ದೊಡ್ಡ ಕ್ರೈಮ್ ನಲ್ಲಿ ಒಂದು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದವಳೆ ಗಿಸ್ಲಿನ್ ಮ್ಯಾಕ್ಸ್ವೆಲ್. ಫೈನಲಿ ಬಂದ್ಬಿಟ್ಟು ಎಷ್ಟು ದೊಡ್ಡ ಕಳ್ಳ ಇದ್ರು ಸೊ ಒಂದು ದಿನ ಸಿಕ್ಕಿಗೆ ಹಾಕಿಕೊಳ್ಬೇಕು ಅಂತ ಹೇಳುವ ಹಾಗೆ ಜೆಫ್ರಿ ಎಪ್ಸ್ಟೀನ್ ಬಂದ್ಬಿಟ್ಟು ಅರೆಸ್ಟ್ ಆಗ್ತಾನೆ. ಅಫಿಷಿಯಲ್ ಆಗಿ ಜೈಲಲ್ಲಿ ಸಾಯ್ತಾನೆ ಅಂತ ಅಫಿಷಿಯಲ್ ಆಗಿ ಹೇಳ್ತಾರೆ. ನಂತರ 2019ರಲ್ಲಿ ಬಂದ್ಬಿಟ್ಟು ಕೇಸ್ ಫುಲ್ ಮ್ಯಾಕ್ಸ್ವೆಲ್ ನ ಕಡೆಗೆ ತಿರುಗ್ತದೆ. ಬಿಕಾಸ್ ಈ ಕ್ರೈಮ್ ಅಲ್ಲಿ ಇದ್ದ ಮೇನ್ ಅಕ್ಯೂಸ್ಡ್ ಬಂದ್ಬಿಟ್ಟು ಜೆಫ್ರಿ ಎಪ್ಸ್ಟೀನ್ ಬಂದ್ಬಿಟ್ಟು ಜೈಲಲ್ಲಿ ಸಾಯ್ತಾನೆ ಅಂತ ಅಫಿಷಿಯಲ್ ಆಗಿ ರಿಪೋರ್ಟ್ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್ನರ್ ಆಗಿದ್ದ ಮ್ಯಾಕ್ಸ್ವೆಲ್ ನಮ್ ಕಡೆಗೆ ಬಂದು ಈ ಕೇಸ್ ಫುಲ್ ಫೋಕಸ್ ಆಗ್ತದೆ. 2020ರಲ್ಲಿ ಬಂದ್ಬಿಟ್ಟು ಮ್ಯಾಕ್ಸ್ವೆಲ್ ಅನ್ನು ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ. ಸೆಕ್ಸ್ ಟ್ರಾಫಿಕಿಂಗ್ ಆಫ್ ಮೈನರ್ಸ್ ಅಂತ ಕೇಸ್ ನಲ್ಲಿ, ಒಂದು ಸ್ಟ್ರಾಂಗ್ ಕೇಸ್ ನಲ್ಲಿ ಬಂದ್ಬಿಟ್ಟು ಅವಳನ್ನು ಅರೆಸ್ಟ್ ಮಾಡ್ತಾರೆ. ದೆನ್ 2022ರಲ್ಲಿ ಕೋರ್ಟ್ ಬಂದ್ಬಿಟ್ಟು ಅವಳಿಗೆ 20 ವರ್ಷ ಜೈಲು ಶಿಕ್ಷೆಯನ್ನು ಅನೌನ್ಸ್ ಮಾಡ್ತದೆ. ಈಗ ಕೂಡ ಮ್ಯಾಕ್ಸ್ವೆಲ್ ಬಂದ್ಬಿಟ್ಟು ಫ್ಲೋರಿಡಾದ ಫೆಡರಲ್ ಪ್ರಿಸನ್ ಅಲ್ಲಿ ಈಗ ಸಹ ಜೈಲು ಶಿಕ್ಷೆಯನ್ನು ಅನುಭವಿಸಿಕೊಂಡಿದ್ದಾರೆ.
ಅಂಡ್ ಮೇ ಬಿ ಅವರಿಗೆ ಒಂದು 60+ ಏಜ್ ಇರಬಹುದು. ಈಗ ರೀಸೆಂಟ್ ಟೈಮ್ ಅಲ್ಲಿ ಈ ಕೇಸ್ ಅಷ್ಟು ಸೆನ್ಸಿಟಿವ್ ಆಗಿ ಅಷ್ಟು ಫೇಮಸ್ ಆಗ್ಲಿಕ್ಕೆ ಎಂತ ರೀಸನ್ ಅಂತ ಕೇಳಿದ್ರೆ, ಅದರಲ್ಲಿ ಆ ಫೈಲ್ ನಲ್ಲಿ ಇನ್ವಾಲ್ವ್ ಆಗಿರುವ ಹೆಸರುಗಳು ಅಷ್ಟು ದೊಡ್ಡ ಹೆಸರು ಮೀನ್ಸ್ ರೋಲ್ ಮಾಡಲ್ ಅಂತ ಯಾರನ್ನೆಲ್ಲ ಅನ್ಕೊಂಡಿದ್ದೇವೆ ಆ ಎಲ್ಲಾ ಜನರ ಹೆಸರುಗಳು ಸಹ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಅಂಡ್ ರೀಸೆಂಟ್ ಟೈಮ್ ಮ್ಯಾಕ್ಸ್ವೆಲ್ ನ ಹೆಸರು ಹರಡ್ಲಿಕ್ಕೆ ರೀಸನ್ ಎಂತಂದ್ರೆ, A2 ಅಕ್ಯೂಸ್ಡ್ ಬಂದ್ಬಿಟ್ಟು ಮ್ಯಾಕ್ಸ್ವೆಲ್, A1 ಅಕ್ಯೂಸ್ಡ್ ಆದ ಜೆಫ್ರಿ ಎಪ್ಸ್ಟೈನ್ ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಸತ್ತಿದ್ದಾರೆ ಅಂತ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಆದ್ರೆ ಆ ಸಾವಿನಲ್ಲಿ ಸಹ ಈಗ ಸಹ ಮಿಸ್ಟೀರಿಯಸ್ ಇದೆ. ಅಂಡ್ A2 ಅಕ್ಯೂಸ್ಡ್ ಆದ ಮ್ಯಾಕ್ಸ್ವೆಲ್ ಬಂದ್ಬಿಟ್ಟು ಇನ್ನೂ ಸಹ ಜೀವಂತವಾಗಿದ್ದಾರೆ. ಶಿ ನೋಸ್ ಎವ್ರಿಥಿಂಗ್. ಅವಳಿಗೆ ಎಂತೆಲ್ಲ ಆಗಿದೆ, ಈ ಎಪ್ಸ್ಟೈನ್ ಫೈಲ್ಸ್ ನ ಪ್ರಾಪರ್ ಡೀಟೇಲ್ಸ್ ಅವಳಿಗೆ ಗೊತ್ತಿರಬಹುದು. ನಾನು ಈ ಕೇಸ್ ನ ಬಗ್ಗೆ, ಈ ಎಪ್ಸ್ಟೈನ್ ಫೈಲ್ ನ ಬಗ್ಗೆ ಈ ವಿಡಿಯೋದಲ್ಲಿ ಮೇಲೋಟವಾಗಿ ಮಾತ್ರ ಡೀಟೇಲ್ಸ್ ಅನ್ನು ಹೇಳಿದ್ದೇನೆ. ಆದ್ರೆ ಈ ಎಪ್ಸ್ಟೈನ್ ಫೈಲ್ ಬಂದ್ಬಿಟ್ಟು ತುಂಬಾ ಸೆನ್ಸಿಟಿವ್ ಆದ ಕೇಸ್. ನಾವು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಹರಡಿರುವ ವಿಡಿಯೋ, ಇನ್ಸ್ಟಾ ರೀಲ್ಸ್ ಎಲ್ಲ ನೋಡಿದ್ರೆ, ಈ ಎಪ್ಸ್ಟೈನ್ ಫೈಲ್ಸ್ ನ ಬಗ್ಗೆ ಇರುವ ಡೀಟೇಲ್ಸ್ ಅಂಡ್ ವಿಡಿಯೋ ಅನ್ನು ನೋಡಿದ್ರೆ ನಮಗೆ ಟ್ರಾಮಟೈಸ್ ಆಗಿ ಹೋಗ್ತದೆ. ಅಷ್ಟು ಸೆನ್ಸಿಟಿವ್ ಆದ ಒಂದು ಕೇಸ್. ಅಂಡ್ ಫೈನಲಿ ಈ ಎಪ್ಸ್ಟೈನ್ ಫೈಲ್ಸ್ ಗೆ ಬಂದು ಎಲ್ಲ ಕೇಸ್ ಎಲ್ಲ ಎನ್ಕ್ವೈರಿ ಮಾಡಿ ಒಂದು ಫುಲ್ ಸ್ಟಾಪ್ ಸಿಗ್ತದಾ, ಇಲ್ಲ ಕೊಮ್ಮ ಹಾಕಿ ಕಂಟಿನ್ಯೂ ಆಗ್ತಾನೆ ಹೋಗ್ತದಾ ಅನ್ನೋ ಬಗ್ಗೆ ನೀವು ಎಂತ ಥಿಂಕ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ನೋಡ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್.